ಇಂದು ಶಿರೂರು ಗುಡ್ಡ ಕುಸಿತದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಮಳೆಯ ನಡುವೆ ಮಣ್ಣು ತೆರವು ಕಾರ್ಯಾಚರಣೆಯನ್ನ ವೀಕ್ಷಣೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ, ಆರ್.ವಿ. ದೇಶಪಾಂಡೆ ಹಾಗೆ ಸಚಿವ ಮಂಕಾಳು ವೈದ್ಯ ಸೇರಿದ ಹಾಗೆ ಹಲವರು ಸಾಥ್ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮನೇನೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕಂದಾಯ ಸಚಿವರೆಲ್ಲ ಹೇಳಿದ್ರು, ಪರಿಹಾರದ ರೂಪದಲ್ಲಿ ಅದೇನು ಕೊಡಬೇಕು ಅದನ್ನು ನಾವು ಕೊಡ್ತೀವಿ, 5 ಲಕ್ಷ ರೂಪಾಯಿ ಅನ್ನುವಂಥದ್ದು ವಿಚಾರವನ್ನು ಅವ್ರು ಹೇಳಿದ್ರು. ಇವತ್ತು ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಅದನ್ನು ಪ್ರಕಟಿಸಿದ್ದಾರೆ. ಗುಡ್ಡ ಕುಸಿತದಲ್ಲಿ ಮೃತಪಟ್ಟಂತವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ. ಗುಡ್ಡ ಕುಸಿತದಲ್ಲಿ 10 ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸದ್ಯ 7 ಮಂದಿಯ ದೇಹ ಸಿಕ್ಕಿದೆ, 30 ಪತ್ತೆ ಆಗಿಲ್ಲ. ಶೋಧ ಕಾರ್ಯ ಮುಂದುವರಿತಾ ಇದೆ ಅಂತ ಸಿಎಂ ಹೇಳಿದ್ದಾರೆ. ಸುಮಾರು 10 ಜನರು ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ 7 ಜನರ ಡೆಡ್ ಬಾಡಿ ರಿಕವರ್ ಆಗಿದೆ. 3 ಜನರು ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ. ಇನ್ನು ರಿಕವರ್ ಆಗಿಲ್ಲ. ಇನ್ನು ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್. ಈಗ ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ ಸ್ಲೈಡಿಂದ ಅವರಿಗೆ 5,000 ಲಕ್ಷ ಪರಿಹಾರ 5 ಲಕ್ಷ ಕೊಡಬೇಕು ಅಂತ ಅವತ್ತು ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದ್ರು ಅವರಿಗೆ. ಸೊ ಹಾಗಾಗಿ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಕೊಟ್ಟಾಗಿದೆ. ಇನ್ನು ಡೆಡ್ ಬಾಡಿ ರಿಕವರ್ ಒಂದು ವೇಳೆ ಯಾರು ಒಂದು ವೇಳೆ ಸತ್ತೋಗಿದ್ರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿ. ಯಾರು ಇನ್ನು ಈ ರಕ್ಷಣಾ ಕಾರ್ಯಾಚರಣೆ ಮತ್ತೆ ಈ ಮಳೆ ವಿಚಾರವಾಗಿ ಮುಂಜಾಗ್ರತೆ ವಹಿಸುವಂತ ಸಂದರ್ಭದಲ್ಲಿ ಸರ್ಕಾರ ವಿಳಂಬ ಮಾಡಿದೆ ಅನ್ನುವಂಥದ್ದು ಏನು ಟೀಕೆಯನ್ನ ಪ್ರತಿಪಕ್ಷದವರು ಮಾಡ್ತಾ ಇದ್ರು. ವಿಳಂಬ ಮಾಡಿಲ್ಲ, ತ್ವರಿತವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೇರಳದ ಅರ್ಜುನ್ ಎಂಬಾತ ಮಿಸ್ ಆಗಿರುವಂತ ಮಾಹಿತಿ ಇದೆ. ಆತನನ್ನು ಕೂಡ ಹುಡುಕುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಾವು ಇದ್ರಲ್ಲಿ ರಾಜಕೀಯ ಮಾಡೋಕ್ ಹೋಗಲ್ಲ, ಕುಮಾರಸ್ವಾಮಿ ರಾಜಕೀಯ ಮಾಡಿದ್ರೆ ನಾವು ಅದನ್ನ ಮಾಡಕ್ ಹೋಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ವಿಳಂಬ ಮಾಡಿಲ್ಲ, ವಿಳಂಬ ಕೆಲಸ ಆಗೇ ಇಲ್ಲ. ಎಲ್ಲನೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ. ಕೇರಳದವರು ಒಬ್ಬ ಅರ್ಜುನ್ ಅಂತಕ್ಕಂಥ ಅವರು ಮಿಸ್ಸಿಂಗ್ ಆಗಿದೆ. ಅವರು ಕೂಡ ಅವರ ರಾಜ್ಯದವರಲ್ಲ, ಅವ್ರಿಗೋಸ್ಕರವಾಗಿ ಅವ್ರು ಬಂದಿರಬಹುದು, ಮೀಡಿಯಾದವ್ರು ಬಂದಿರಬಹುದು ಅಥವಾ ಬೇರೆಯವರು ರಾಜಕಾರಣಿಗಳು ಬಂದಿರಬಹುದು, ಎಲ್ಲ ಪೊಲೀಸ್ನವ್ರು ಬಂದಿರಬಹುದು, ಎಲ್ಲ ಬಂದಿರಬಹುದು. ಬಟ್ ನಾವು ಯಾವತ್ತೂ ಕೂಡ ವಿಳಂಬ ಮಾಡದೇನೆ, ನೆಗ್ಲೆಕ್ಟ್ ಮಾಡದೇನೆ ತ್ವರಿತವಾಗಿ ಕೆಲಸ ಮಾಡ್ತಾರೆ. ಇದರಲ್ಲಿ ರಾಜಕಾರಣ ಮಾಡಕ್ ಹೋಗೋದು ಹೇಳಪ್ಪ ಇಲ್ಲಿ ನಾನು ರಾಜಕಾರಣ ಮಾಡಕ್ ಹೋಗಲ್ಲ. ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡಿದ್ರೆ ಇನ್ಯಾವನು ಮಾಡ್ಕೊಂಡು ನಾ ರಾಜಕಾರಣ ಮಾಡಕ್ ಹೋಗಲ್ಲ. ಕೇಂದ್ರ ಸರ್ಕಾರದಿಂದ ಕೂಡ ಮನವಿ ಮಾಡಿದ್ದೀವಿ, ಅವರು ಕೂಡ ಬಂದಿದ್ದಾರೆ. ನಾವು ಈಗ ಇದೆಲ್ಲ NDRF ನವರು ಕೂಡ ಇದ್ದಾರೆ, SDRF ಕೂಡ ಇದ್ದಾರೆ, ನೇವಿಯವರು ಕೂಡ ಇದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸ್ಲಿಕ್ಕೆ ಹೋಗೋದಿಲ್ಲ. ಈಗ ಅವ್ರ ಮೇಲೆ ಬಿಜೆಪಿಯವರು ಇಲ್ಲಿ ಮಣ್ಣೇರಿಕೆ ಆಡೋ ಕೆಲಸ ಆಗಬಾರ್ದು. ಇದ್ರು ಈಗ ಪಾಪ ಸತ್ತೋಗಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬದವರು ಸಾವು ದುಃಖಪಡಿಸ್ತಕ್ಕಂಥ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ. ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ. ಅದರಿಂದ ಇದನ್ನ ನಾವು ರಿಸ್ಕ್ ಮಾಡಿ ಉಳಿಸಲಿಕ್ಕೆ ಸಾಧ್ಯ ಆದರೆ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ.
ಆಗದೆ ಹೋದರೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅದು ಹೊಳೆ ಇರಲಿ ಅಥವಾ ಭೂಮಿ ಮೇಲೆ ಭೂಮಿ ಹತ್ರ ಆಗಿರಲಿ ಇದರಲ್ಲಿ